ಕೃಷ್ಣದೇವರಾಯರ 70ನೇ ವಾರದ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ದಾಸೋಹ ನಮ್ಮ ಸಂಸ್ಥೆ ವತಿಯಿಂದ ನಡೀತಾ ಇದ್ದು ಅದರಲ್ಲಿ ಎಲ್ಲರಿಗೂ ಏನು ಸಿಕ್ಕಿದೆ ಅದು ನಿಮಗೆ ಪುಣ್ಯ ಅಂದ್ಕೊಳ್ರಿ. ಯಾವುದೂ ಕೂಡ ವೇಸ್ಟ್ ಮಾಡಬೇಡಿ. ಇದು ದೇವರ ಪ್ರಸಾದ. ಏನೇ ವೇಸ್ಟ್ ಮಾಡಂಗಿದ್ರು ಇವೆಲ್ಲ ಇಡ್ಸ್ಕೋಬೇಕಾದ್ರೆ ನಿಮಗೆ ಗೊತ್ತಾಗಬೇಕು. ನಾವು ಎಷ್ಟು ನಮ್ಮ ಹೊಟ್ಟೆ ಎಷ್ಟಿದೆ ಎಷ್ಟು ಇಡ್ಸ್ಕೋಬೇಕು. ಅತಿಯಾಗಿ ಇಡ್ಸ್ಕೊಂಡ್ಬಿಟ್ಟು ಅಲ್ಲಿ ಡಸ್ಟ್ಬಿನ್ಗೆ ಹಾಕಬೇಡಿ. ಯಾಕಂದರೆ ಬೆವರು ಹರಿಸಿ ದುಡ್ಡಿಂದ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಅಥವಾ ಇನ್ನಿತರೆ ಇಂದ ಬಂದಿರತಕ್ಕಂಥದ್ದಲ್ಲ. ಗಮನದಲ್ಲಿರ್ರಿ. ಯಾವುದನ್ನು ವೇಸ್ಟ್ ಮಾಡಬೇಡಿ. ಹೊಟ್ಟೆ ತುಂಬ ಊಟ ಮಾಡಿ. ಈ ಇನ್ನೊಂದ್ಸಲ ಅಂದರೆ ಇನ್ನೊಂದ್ಸಲ ಇಡ್ತೀವಿ. ಬಟ್ ವೇಸ್ಟ್ ಮಾಡಿದ್ರೆ ನಮಗೆ ಆಗಲ್ಲ. ಅದಕ್ಕೆ ಬಟ್ ಒಂದು ತಟ್ಟೆಯಲ್ಲಿ ಮಕ್ಕಳಿದ್ರೆ ಮಕ್ಕಳು ಕರ್ಕೊಂಡು ಊಟ ಮಾಡಿ. ತಟ್ಟೆ ಸಪ್ರೇಟ್ ಮಕ್ಕಳಿಗೆ ಕೊಡಲ್ಲ, ಬಾಳೆಹಣ್ಣು ಸಪ್ರೇಟ್ ಕೊಡಲ್ಲ. ಒಂದು ಊಟಕ್ಕೆ ಒಂದು ಬಾಳೆಹಣ್ಣು ಮತ್ತು ಒಂದು ಊಟ ಅಂತ ಈ ಥರ ಜಿಮ್ಮೆ ಇದನ್ನು ಮಾಡಿ ಎಲ್ಲರೂ ಚೆನ್ನಾಗಿ ಆಗ್ತೀರಿ. ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಮ್ಮ ಆಶಯ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಿದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡ್ಬೋದಾ? ಆಟೋ ಏನಿದ್ರೆ ಸಾಕು. ಕ್ಯಾಮ್ರಾ ನೋಡು, ಇಲ್ಲಿ ನೋಡುಗ ಚೆನ್ನಾಗಿದೆಯಾ? ನಮಸ್ತೆ ಎಲ್ರಿಗೂ. ಏನನ್ಸುತ್ತೆ ಸರ್ ಇಲ್ಲಿ ಬಂದು ಪ್ರಸಾದ ಸಿಕ್ತು ಅನ್ಸುತ್ತಾ? ಹಾಂ, ಏನು ಇಲ್ಲಿ ಎಲ್ಲರೂ ಸೇರಿ ರಾಘವೇಂದ್ರ